ಸೊ ನಮಸ್ಕಾರ ಕನ್ನಡಿಗಾಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಆಫೀಸಲ್ಲಿ ಇದು ಡ್ರಿಲ್ ಮಾಡಿ ಇದರ 2 ನಂಬರ್ ಪ್ಲೇಟು ಎರಡು ಡ್ರಿಲ್ ಮಾಡಿ ರಿವೆಟ್ನ ತೆಗಿಬೇಕು. ತೆಗೆದುಬಿಟ್ಟು ಈ ಒಂದು ಟೇಲ್ ಟಿಡಿಗೆ ಹಾಕಬೇಕು. ಸೊ ಇದು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ರೆಕಮೆಂಡ್ ಮಾಡಿದ್ದು ಪ್ರಾಜೆಕ್ಟ್ 83X ಅನ್ನೋ ಒಂದು ವೆಬ್ಸೈಟಲ್ಲಿ ತೊಗೊಂಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಸಖತ್ ಸ್ಟ್ರಾಂಗ್ ಆಗಿದೆ. ಮುಂಚೆ ನಾನು ಆರ್ಡ್ರ್ ಮಾಡಿ ತೊಗೊಂಡಿದ್ದು ಹಿಂಗಂದರೆ ಬೆಂಡ್ ಆಗ್ತಾಯಿತ್ತು, ಹಿಂಗೆ ಇದು ಯಾವುದೇ ಕಾರಣಕ್ಕೂ ಬೆಂಡ್ ಆಗ್ತಾಯಿಲ್ಲ. ಸೊ ತುಂಬ ಸ್ಟರ್ಡಿಯಾಗಿದೆ. ಇದನ್ನೆಲ್ಲ ಸೆಟಪ್ ಮಾಡ್ಕೋಬೇಕು. ಆಫೀಸ್ಗೆ ಹೋಗಿ ಸೆಟಪ್ ಮಾಡ್ಕೋಬೇಕು. ಇವಾಗ ಟೈಮ್ ಒಂದು 6:52 ಮಾರ್ನಿಂಗು. ಸೊ ಆಫೀಸ್ ಕಡೆಗೆ ಹೊರಟೆ. ಆಫೀಸಲ್ಲೆಲ್ಲ ಕೆಲಸ ಮುಗಿಸಿ ಇನ್ನೂ ಒಂದು ಸುಮಾರು ಕೆಲಸಗಳಿದೆ ಗಾಡಿದು. ಇವತ್ತು ನಾಳೆ ಅಷ್ಟರಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಗಾಡಿನ ನೀಟಾಗಿ ಇಟ್ಕೊಳ್ಳೋಣ ಅಂತ. ಇಲ್ಲಾಂದರೆ ಬೆಕ್ಕು ಓಡಾಡ್ಬಿಡೈತೆ. ನನ್ನ ಗಾಡಿನೇ ಬೇಕು, ಈ ಬೆಕ್ಕಿಗೂ. ಸರಿ ಬಾಯ್ಸ್, ಸಿಗ್ತೀನಿ ರೀ ಆನ್ ದಿ ವೇ ರೋಡಲ್ಲಿ. ಏನು ಗೊತ್ತಾ, ಇವಾಗ ನಾನು ತೊಗೊಂಡಿರೋ ಟೇಲ್ ಟಿಡಿ ಮಾತ್ರ ಸಖತ್ ಕ್ರೇಜಿಯಾಗಿದೆ. ಸಖತ್ತು ಮೆಟೀರಿಯಲ್ಲು, ಬಿಲ್ಡ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಪ್ರಾಜೆಕ್ಟ್ 83X ಅಂತ ಅದು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅವ್ರ ವೆಬ್ಸೈಟ್ ನಿಮ್ಗೆ ಸಿಗುತ್ತೆ. ಸೊ ಫೈನಲಿ ನಂಬರ್ ಪ್ಲೇಟ್ಗೆ ಎಲ್ಲ ಅಡ್ಜಸ್ಟ್ ಆಯಿತು. ರಿವಿಟ್ನೆಲ್ಲ ರಿಮೂವ್ ಮಾಡಿ ಎಲ್ಲ ರಿವಿಟು ಈ ನಂಬರ್ ಪ್ಲೇಟ್ಗೆ ಇದ್ದಿದ್ದು ಎಲ್ಲ ತೆಗ್ದು ಕೊನೆಗೂ ನೋಡ್ರಿ ಎಲ್ಲ ಫಿಟ್ ಮಾಡಿದ್ದೀನಿ. ಇಂಡಿಕೇಟರ್ಸು, ನಂಬರ್ ಪ್ಲೇಟ್ ಫಿಟ್ ಆಗಿದೆ ಆಮೇಲೆ ಇದು ನಂಬರ್ ಪ್ಲೇಟು, ಲೈಟು, ಫುಲ್ ಡ್ರಿಲ್ಲಿಂಗ್ ಮಿಷಿನ್ ಎಲ್ಲ ಯೂಸ್ ಮಾಡಿ. ಗೌಡ್ರೆ ಥ್ಯಾಂಕ್ಸ್. ಬಾ ಫಿಟ್ ಮಾಡಿರಿ, ಟೈಟ್ ಮಾಡಿ. ಬಾಯ್, ನಾನ್ ವೆಜ್ ನೀಟಾಗಿ ರೆಡಿ ಮಾಡಿ ಬರ್ತೀನಿ, ಫುಲ್ ಮಸ್ತಾಗಿ. ಸರಿ ಮಮ್ಮಿ, ಓಡ್ ಬರ್ತೀನಿ ರಾಮ. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಇದು ಆ್ಯಕ್ಚುಲಿ ವಿಡಿಯೋ ನೆನ್ನೆ ಮಾಡಿರೋದು. ಕೆಲಸ ಏನಿತ್ತು ನಂಬರ್ ಪ್ಲೇಟ್ದೆಲ್ಲ ನೆನ್ನೆ ಮುಗಿಸ್ಕೊಂಡೆ. ಗಾಡಿ ಇವತ್ತು ಬೆಳಗ್ಗೆ ಎದ್ದು ವಾಶ್ ಮಾಡಿಕೊಂಡು ನಾನು ಸ್ನಾನ ಮಾಡಿ ನಾಷ್ಟ ಮಾಡಿ ಇವಾಗ ಒಬ್ಬರು ಸಬ್ಸ್ಕ್ರೈಬರ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಸೊ ನಂಬರ್ ಪ್ಲೇಟ್ ನೋಡಿ ಏನು ಸ್ಟಡಿಯಾಗಿ ಸ್ಟ್ರಾಂಗಾಗಿ ಸಕ್ಕದಾಗೈತೆ ಗುರು. ಇವಾಗಂತೂ ಟೆನ್ಷನೇ ಇಲ್ಲ. HSRP. ಸೊ ಗೈಸ್, ಇನ್ನೊಂದು ನಿಮಗೆ ಒಂದು ವಿಷಯ ಹೇಳಬೇಕು. ಇವಾಗ HSRP ಅಂತ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ನಾನು ಕೂಡ ಕನ್ಫ್ಯೂಸ್ ಆದೆ 1 ಸೆಕೆಂಡು. ಬಟ್ ನನಗೆ ಆಮೇಲೆ ರಿಯಲೈಸ್ ಆಯಿತು. ಅದಾದಮೇಲೆ ಆ ವೆಬ್ಸೈಟ್ಗೆ ಹೋಗಿ ನಾನು ನನ್ನ ಗಾಡಿ ಡೀಟೇಲ್ಸ್ ಎಲ್ಲ ಕೊಟ್ಟಾಗ ಏನು ಹೇಳ್ತು ಅಂದರೆ, ಅದು ಬಿಫೋರ್ 2019 ಅಂದರೆ 2019ಕ್ಕಿಂತ ಮುಂಚೆ ಯಾವ ಗಾಡಿಗಳಿರ್ತಾವೋ ಅದಕ್ಕೆ ಮಾತ್ರ HSRP ನಂಬರ್ ಪ್ಲೇಟ್ನ ನೀವು ಹಾಕ್ಸ್ಕೋಬೇಕಾಗುತ್ತೆ. ಆಫ್ಟರ್ 2019 ಆದಮೇಲೆ ಯಾವ್ಯಾವ ಗಾಡಿ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆಯೋ ಅದು ನಿಮ್ಮ ಶೋರೂಮ್ಸೇ ನಿಮಗೆ ಪ್ರೊವೈಡ್ ಮಾಡಿರ್ತವೆ ನಂಬರ್ ಪ್ಲೇಟು. HSRP ಅಂದರೆ INDನೇ. ಆಮೇಲೆ ಅದೊಂದು ಇದೊಂದು ಅಂತ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. HSRP ಅಂದರೆ INDನೇ. ಅದು ನಿಮ್ಮ ಶೋರೂಮಲ್ಲೇ ಪ್ರೊವೈಡ್ ಮಾಡಿರ್ತಾರೆ. ಬೈ ಚಾನ್ಸ್ ನಿಮಗೆ ಸಿಗಲಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಶೋರೂಮ್ ಹತ್ರ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ನಿಮಗೆ ನಂಬರ್ ಪ್ಲೇಟ್ನ ಪ್ರೊವೈಡ್ ಮಾಡ್ತಾರೆ. ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆಮೇಲೆ IND ಇರೋರು ಇವಾಗ HSRP ಮತ್ತೆ ಮಾಡಿಸ್ಬೇಕಾ ಅಂತ ಮತ್ತೆ ಹೋಗಿ ಅದನ್ನೇ ನಂಬರ್ ಪ್ಲೇಟ್ ಮಾಡಿಸ್ಕೊಳಕ್ಕೆ ಹೋಗಬೇಡಿ. ಸೊ ನಾನು ಹೇಳಿರೋದು ನಿಮ್ಗೆ ಅರ್ಥ ಆಗಿರುತ್ತೆ ಅನಿಸುತ್ತೆ. ಸುಸ್ತು ಗುರು, ಈ ಬಿಸಿಲಲ್ಲಿ ಓಡಾಡೋಕ್ಕಾಗಲ್ಲ. ಮನೇಲಿ ಆರಾಮಾಗಿ ಮಲ್ಕೊಳ್ಳೋಣ ಅನಿಸ್ತಾ ಇರುತ್ತೆ. ಬಟ್ ತುಂಬ ಕೆಲಸಗಳಿದೆ. ಸೊ ಅದ್ರ ಜೊತೆಲಿ ಹಂಗೆ ಒಂದು ಮಡ್ಗಾಡನ್ನ ಸ್ವಲ್ಪ ಹೈಟ್ ಮಾಡಿಸೋಣ ಅಂತಿದ್ದೀನಿ. ಅದೊಂದು ಜುಗಾಡನ್ನ ನಿಮ್ಗೆ ತೋರಿಸ್ಕೊಡ್ತೀನಿ ಹೆಂಗೆ ಅಂತ. ಬೈ ಚಾನ್ಸ್ ಆದರೆ ಇವಾಗ ಮಾಡಿಸ್ಕೊಳ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ಯಾವಾಗ ಮಾಡಿಸ್ಕೊಳ್ಳೋದು. ಪಾಪ್ 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 ಪಾಪ್. ಏನು ಸ್ಮೂತ್ ಆಗುತ್ತೆ ಗುರು. ಗಾಡಿ ವಾಶ್ ಮಾಡಿದ್ಮೇಲೆ ಗಾಡಿ ಮಜಾ. ಗಲೀಜಾಗಿದ್ದರೆ ಓಡ್ಸೋಕ್ಕೆ ಬೇಜಾರಾಗುತ್ತೆ.
ಆದರೆ ವಾಶ್ ಆದಮೇಲಂತೂ ಚಿಂದಿಗ್ರು ಫುಲ್ಲು ಸ್ಮೂತಾಗಿ ಹೋಗುತ್ತೆ. ಯಾಕೆ ನಾಷ್ಟ ಆಯಿತು, ಊಟ ಮಾಡಿಲ್ಲ. 520 520. ಊಟ ಅಷ್ಟು ಬೇಗ ಮಾಡ್ತಾರೆ ಯಾರಾದರೂ? ಹಾಂ, ಮೋಸ್ಟ್ಲಿ 2 ಸೇರ್ಸ್ ಮಾಡ್ತಾನೆ ಅನಿಸುತ್ತೆ. ಹೌದಾ? ಹಾಂ, ಏರಿಯಾ ಬಾ. ನಾಷ್ಟ ಆಯ್ತಾ? ಹಾಂ, 9 ಮೇಲೆ ಹೋಗಲ್ಲ, ನಾನು ಕೆಳಗೆ ಹೋಗ್ತೀನಿ. ಬರೀ ಇಂಥದೆಯಾ? ಸ್ವಲ್ಪ ಬೋಲ್ಟು ಲೂಸ್ ಮಾಡಿಕೊಡ್ತೀರಾ? ಒಂದು ಸ್ವಲ್ಪ ಹೈಟ್ ಮಾಡ್ಕೋಬೇಕು, ವಾಷರ್ಸ್ ಹಾಕ್ಬಿಟ್ಟು. ಇವೆರಡು ರಿಮೂವ್ ಮಾಡಿ, ಇವೆರಡು ಲೂಸ್ ಮಾಡಬೇಕು. ಇದೊಂದು ಸ್ವಲ್ಪ ಹಿಂಗೆ ಮೇಲೆ ಹೋಗುತ್ತೆ. ವಾಷರ್ಗಳಿದೆ ನನ್ನ ಹತ್ರ, ಅದು ಇಲ್ಲಿ ಇಕ್ಬಿಟ್ಟು ಟೈಟ್ ಮಾಡೋದಷ್ಟೇ. ನಿಮಗೆ ತೆಗಿಬೇಕಾ ಮಡ್ಗಾಡು? ಮಡ್ಗಾಡು ತೆಗಿಯೋದಲ್ಲ ಸರ್, ಇವೆರಡು ಬೋಲ್ಟ್ ಬಿಚ್ಚಬೇಕು. ಓಕೆ, ಬಿಚ್ಬಿಟ್ಟು ಇದೆರಡು ಲೂಸ್ ಮಾಡಬೇಕು ಫ್ರಂಟ್ದು. ಅವಾಗ ಸ್ವಲ್ಪ ಮೇಲಕ್ಕೆ, ಹಿಂಗೆ ಮೇಲಕ್ಕೆ ಎತ್ಬಿಟ್ಟು ವಾಷರ್ಗಳೈತೆ ನನ್ನ ಹತ್ರ, ಅದನ್ನ ಇಟ್ಬಿಟ್ಟು ಟೈಟ್ ಮಾಡೋದಷ್ಟೇ. ಮೈಂಡ್ ಬಂದ್ಬಿಡ್ತು. ಅಂದರೆ ಬ್ಯಾಕ್ ರಿಮೂವ್ ಮಾಡ್ಬೋದು. ಹಾಂ, ಫ್ರಂಟ್ ಲೂಸ್ ಮಾಡಿದ್ರೆ ಸ್ವಲ್ಪ ಹಿಂಗೆ ಎದಳುತ್ತೆ. ಸೊ ಅರ್ಥ ಆಗಿರುತ್ತೆ ನಿಮಗೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವ, ಬ್ಯಾಕ್ ಸೈಡಲ್ಲಿ ಇರೋದು ಎರಡು ಒಂದು ಸ್ವಲ್ಪ ರಿಮೂವ್ ಮಾಡಬೇಕು. ಫ್ರಂಟಲ್ಲಿರೋ ಬೋಲ್ಟು ಲೂಸ್ ಮಾಡಿಕೊಂಡು ಸ್ವಲ್ಪ ಹಿಂಗೆ ಮೇಲಕ್ಕೆ ಪುಷ್ ಮಾಡಿದ್ರೆ, ಹಿಂಗೆ ಪುಲ್ ಮಾಡಿದ್ರೆ, ಹಿಂಗೆ ಎತ್ತಿದ್ರೆ ಹಿಂಗೆ ಹೈಟ್ ಹೋಗುತ್ತೆ. ಆವಾಗ ಹಿಂದಗಡೆ ಈ ಗ್ಯಾಪಲ್ಲಿ ವಾಷರ್ಗಳನ್ನ ಇಟ್ಬಿಟ್ಟು ಟೈಟ್ ಮಾಡಿದ್ರೆ ಸ್ವಲ್ಪ ನಿಮಗೆ ಮಡ್ ಫ್ಲಾಪು ಹೈಟ್ ಬರುತ್ತೆ, ಇನ್ನೂ ಒಳ್ಳೆ ಲುಕ್ ಬರುತ್ತೆ. ಸೊ ಅದು ಕಾನ್ಸೆಪ್ಟ್ ಇವಾಗ ನಂದು. ಅದನ್ನು ಎಷ್ಟೋ ದಿನದಿಂದ ಅಂದ್ಕೊಳ್ತಾ ಇದೆ ಮಾಡಿಸೋಣ ಅಂತ, ಟೈಮ್ ಸಿಗ್ತಿರ್ಲಿಲ್ಲ. ಸೊ ಈ ದಿನ ಟೈಮ್ ಸಿಕ್ಕಿದಾಗ ನಾಷ್ಟ ಆಯಿತಾ? ಸರ್ ಆಯಿತು. ಸರ್ ಹೋಗಿದ್ರಾ ಟ್ರಿಪ್ ಎಲ್ಲಾದರೂ? ಸರ್ ಆಫೀಸು, ಮನೆ, ಈ ಬಿಸಿಲು ಎಲ್ಲಿ ಸರ್ ಹೋಗೋದು? ಇವಾಗ ಎಲ್ಲ ಕಡೆ ಒಣಗೋಗಿರುತ್ತೆ, ಎಲ್ಲ ಯೂಸ್ ಇಲ್ಲ ಇವಾಗ ಹೋದ್ರು. ಕಿಟ್ಟಿ 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 ಕಿಟ್ಟಿ, ಏನು ಪುಟ್ಟ, ಏನು ಸೀದಾ ಇಲ್ಲಿ ಬಂದ್ಬಿಟ್ಟು ಕುತ್ಕೊಬಿಟ್ಟೈತೆ? ನಾನು ಇರಲಿಲ್ಲ ಸರ್, 7-8 ದಿವಸದಿಂದ. ಹೌದಾ? ಎಲ್ಲೋಗಿದ್ರೆ? ಸರ್ ಇದು ಫ್ಯಾಮಿಲಿ. ಓಕೆ, ಮಮ್ಮಿಗೆ ಇದಿಲ್ಲ, ಹುಷಾರಿಲ್ವಾ? ಚಾಬಾ ಕೊಡಿ ಸರ್. ಕ್ಯಾ ಬೇಟಾ ಕಾಮ್ ಕರ್ನೆ ಕೆ ಬಾತ್ ಕರ್ನಾ ನೀ. ಸೊ ಇವಾಗ ಇಷ್ಟಿದೆ ಸರ್, ಇದು ಫುಲ್ ಮೇಲಾದರೆ ಇಷ್ಟ ಆಗುತ್ತೆ. ಈ ಹೈಟ್ ಮಾಡಿ ಏನು ನಿಮಗೆ ಸಾಧನೆ ಅಂತ? ಚೆನ್ನಾಗಿ ಕಾಣಿಸುತ್ತೆ ಸರ್ ಲುಕ್ಕಾಗಿ. ಓಕೆ, ಬರೀ ಲುಕ್ಕಿಗೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಎದ್ದು ಕಾಣಿಸುತ್ತೆ ಅಂತ. ಹಾಂ, ಅಷ್ಟೇ, ಇನ್ನೇನಿಲ್ಲ. ಸೇರ್ತಾ? ಹಾಂ ಸರ್, ಆಗಿ. ಓಕೆ. ಸೊ ಈಗ ನೋಡ್ರಿ ಎಷ್ಟು ಹೈಟ್ ಕಾಣಿಸ್ತೈತೆ. ಸ್ವಲ್ಪ ಲುಕ್ಕು, ಬಟ್ ವಿಸಿಬಲ್, ಲೈಟ್ ವಿಸಿಬಲ್ ಏನು ಅಡ್ಡ ಬರುತ್ತೆ ಇಲ್ಲ, ಲೈಟ್ ವಿಸಿಬಲ್ಗೆ ಅಡ್ಡ ಬರ್ಬೋದು. ಇನ್ನೊಂದು ಬೇರೆ ಲೈಟ್ ಹಾಕ್ಸ್ಬೇಕು ಇದಕ್ಕೆ, ಸಾಲಲ್ಲ ಇದು ಲೈಟು. ಹೌದಾ? ಹಾಂ, ತಗೊಳ್ಳಿ. ಬಿಡಿ ಸರ್, ಬೋಲ್ಟ್ ಸ್ಲಿಪ್ ಆಗ್ಬಿಡು. समझना? क्या मिलता हो नहीं बोलना, क्या बोलिस तो? हाँ, माना खाती तो सब बली के लिए तो अब दीवाने
ಅಷ್ಟು ವಾಷರ್ಗಳು ತಂದುಬಿಟ್ಟಿದ್ದೀನಿ ನೋಡು. ನಾನೆಲ್ಲ ಸಿಗೋಕ್ಕೂ ಎಲ್ಲ ಬೇಕಾಗುತ್ತೆ ಅಂದ್ಕೊಂಡೆ. ಮೂರೇ ಹಿಡಿಸ್ತಾ ಇಲ್ಲ. ಹಾಕ್ಲಾ? ಹಾಂ ಸರ್. ಅಯ್ಯಯ್ಯೋ ನೀವು ಹಿಂಗೆ ಹಾಕೋ ಬಂದು ಹಾಂ ಆರಾಮಾಗಿ 2 ಲೂಸ್ನ ಟಿಕೆಟ್ ಇದು ಮಾಡ್ಬಿಟ್ಟಿದ್ರೆ ಮುಗಿದೋಗಿದೆ ಅಲ್ವಾ? ಏನೋ ಒಂದು ಐಡಿಯಾ ಓಡಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲ ಅದು ಮೇಲಕ್ಕೆ ಬಂದೈತೆ. ಹಾಂ ಸರ್ ಹಾಕಿ. ಹಾಂ ಆಯಿತು ನಾನು ನಮ್ದು ಎನಿ ಟೈಮ್ ಆನಲ್ಲೇ ಹಾಫ್ ಆನ್ ಅವರ್ ಬರಲಾ ತೊಗೊಂಡಿದ್ದು. ನಾನು ತೊಗೊಂಡಾಗ 54,500. ಕ್ಯಾಮ್ರಾ ಇವಾಗ ಒಂದು 30,000ದವರೆಗೂ ಇರ್ಬೋದೇನೋ. ನಾನು ತಗೊಂಡಾಗ 54,500. ಕಿಟಿ ನನ್ನ ಹೊಡಿತೀನ ನೀನು? ನನ್ನ ಹೊಡಿತೀನ ನೀನು? ಅಯ್ಯೋ ಕಚ್ಬೇಡ ಕಣೋ, ಕಚ್ಬೇಡ ಕಣೋ. ಲೈ ಕಳ್ಳನ ಮಗನೇ. ಅಯ್ಯಪ್ಪ ಇದು ಯಾವ್ದು ಪರ್ಚ್ ಆಗ್ತಾ ಇದ್ದಿಲ್ಲ ನೋಡ್ರಿ. ಪರ್ಚೆ ಬಿಡ್ತು ಇದು. ಇಲ್ಲ ಪರ್ಚ್ತು. ನಮ್ಗೆ ಅವೆಲ್ಲ ಮಾಮೂಲಿನೇ. ಹಾಂ సార్ రాండా అంటే వస్తాను, లేకుంటే వస్తానంటే తీసుకురా. మీరే వస్తానంటే రాండా, ಸೊ ನೋಡಿದ್ರಲ್ವ ಗೈಸ್, ಇಷ್ಟಿದ್ದು ఇప్పుడు తక్కువ వస్తారా మీరే? ಇಷ್ಟಿದ್ದು ಇಷ್ಟ ಆಗೈತಿ ಇವಾಗ. ఎట్లయితుంది ಜುಗಾಡ್. ఓకే పోయి ಇವಾಗ ಒಂಥರ ಲುಕ್ ಚೆನ್ನಾಗಿ ಕಾಣುತ್ತೆ ಗಾಡಿ. ಇನ್ನು ಏನು ಬ್ರೋ? ಹಾಂ ನೋಡಿದ್ದೀನಿ ಬ್ರೋ. ಹೌದಾ? ನಮ್ಮ ಫ್ರೆಂಡ್ ಹಾಕೊಂಡು ಓಡಾಡ್ತಾ ಇರ್ತೀನಿ ಇದೇ ರೋಡಲ್ಲಿ. ಹೌದಾ? ನಿಮ್ಮ ಹೆಸರು? ಸುಜನ್ ಅಂತ. ಸುಜನೇನಾ? ಏನು ಗೇಮಿಂಗ್ ಏನು ಚಾನಲ್ಗಿನಲ್ಲಿ ಇಟ್ಟಿದೆಯಾ ಹೆಂಗೆ? ಹಾಂ ಬ್ರೋ, ಫಸ್ಟ್ ಮಾಡ್ತಾ ಇದ್ದೆ ಕೋವಿಡ್ ಟೈಮಲ್ಲಿ. ಹಾಂ ಆಮೇಲೆ ಬಿಟ್ಬಿಡೆ. ಹೌದಾ? ಎಲ್ಲಿರೋದು ಮನೆ ಬ್ರೋ? ಇಲ್ಲಿ ಅಮೃತ ವಿದ್ಯಾಲಯ ಸ್ಕೂಲ್ ಇದೆಯಲ್ಲ, ಅಲ್ಲೇ ಇರೋದು ಮನೆ. ಹೌದಾ? ಅಲ್ಲೇ ಓದಿದ್ದು. ಹೌದಾ? ಇವಾಗೇನು ಮಾಡ್ಕೊಂಡಿದ್ಯಾ? ಇನ್ನ ಫಸ್ಟ್ ಇಯರ್ ಬ್ರೋ. ಹೌದಾ? ನಾನು 4ನೇ ಕ್ಲಾಸ್ಗೆ ಸ್ಕೂಟಿ ಕಲ್ತ್ಬಿಟ್ಟಿದ್ದೆ. ಒಂಚೂರು ಗಾಡಿ ಅಂತ ತೆಗಿ. ಆಗಿಲ್ಲ ಬ್ರೋ ಗಾಡಿ ತೊಗೊಂಡು. ವಾ, ಇದೆಲ್ಲ ಬಿದ್ದೈತೆ. ಯಾವಾಗ ನಿಲ್ಸಿದ್ದೀನಿ ಗಾಡಿನ. ನಿಂತಿತ್ತು 10 ನಿಮಿಷ ನಿಂತಿತ್ತಂಗೆ. ಆಮೇಲೆ ಏನಾಯ್ತು ಗೊತ್ತಿಲ್ಲ, ಬಿದ್ದೈತೆ. ಈ ಕಡೆಗೆ ಬಿತ್ತಾ? ಸಿಗೋದೊಂದು ಸಂಡೇ, ಅದರಲ್ಲೇ ಏನೋ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನನಗೂ ನಾಳೆ ಫೈನಲ್ಸ್ ಬ್ರೋ, ಎಕ್ಸಾಮ್ಸ್ ಇದೆ. ಎಕ್ಸಾಮ್ಸ್ ಇದೆಯಾ? ಓ ಮೈ ಗಾಡ್, ಚೆನ್ನಾಗಿ ಹೋದ್ರಪ್ಪ ಫಸ್ಟು. ಮೊದಲೇ ತಗೊಂಡಿದ್ದೆ. ಫಸ್ಟ್ ಡೇನೇ ಮೆಣಸಿನ ಬೆಲೆ ಹೊಡೆದಿದ್ದೆ ನಾನು. ಫಸ್ಟ್ ಡೇನೇ ಹೋಗ್ಬಿಟ್ಟಿದ್ದೆ ಮೆಣಸಿನ ಬೆಲೆ ಡ್ಯಾಮ್ಗೆ ಹೋಗಿ ಫುಲ್ಲು. ಅಲ್ಲಿ ಒಂದ್ಸತಿ ಬಿದ್ದಿತ್ತು. ನಿಲ್ಸಿದ್ದೀನಿ, ಫೋಟೋಸ್ ತೆಗಿದ್ದೀನಿ. ಪೂಜೆ ಮಾಡಿಸ್ಬಿಡು ಇನ್ನೊಂದು ರೌಂಡು. ಕಮ್ಯುನಿಟಿ ಚೆನ್ನಾಗಿರುತ್ತೆ. ಅದೇ ಬ್ರೋ, ನನಗೂ ಅಷ್ಟೇ. ನಮ್ಮ ಅಕ್ಕಪಕ್ಕ ಎಷ್ಟೊಂದು ರೈಡರ್ಸ್ ಇದ್ದಾರೆ. ಗೊತ್ತಾಗಲ್ಲ ಅದು. ನಾನು ಅದಕ್ಕೆ ಎಲ್ಲರನ್ನೂ ಹಾಕೊಂಡು ಗುಂಪು ಹಾಕೊಂಡು, ನಮ್ಮ ಏರಿಯಾದ ಯಾರ್ಯಾರು ನೋಡ್ತೀನಿ ಎಲ್ಲರನ್ನೂ ಗುಂಪು ಹಾಕೊಂತೀನಿ ನಾನು. ಒಳ್ಳೆ ಕೆಲಸ ಅದು, ಚೆನ್ನಾಗಿರುತ್ತೆ ಒಂದು ಗ್ರೂಪ್ ಇದ್ರೆ. ಅದಕ್ಕೆ ಒದ್ದಾಡಿದ್ದೆ ಬ್ರೋ, ಎಲ್ಲಿ ಇಲ್ಲ ಲಾಸ್ಟ್ ಟೈಮೇ ಸಿಗಬೇಕಿತ್ತು, ನಂಗೆ ಸ್ವಲ್ಪ ಕೆಲಸ ಇತ್ತು, ಈಚೆ ಹೋಗ್ಬಿಟ್ಟಿದೆ. ಸೊ ಅದಕ್ಕೆ ಬರೋಕ್ಕಾಗಲಿ. ಬ್ರೋ ಸಿಗ್ತೀನಿ ಆಯ್ತಾ? ಸಿಗೋಣ. ಸಿಯಾ ಬ್ರೋ, ಬಾಯ್. ಹುಷಾರಾಗಿ ಓಡಿಸು. ನಾನು ಇಲ್ಲಿವರೆಗೂ ಬಿದ್ದಿಲ್ಲ ಬ್ರೋ, ಗಾಡಿ ಬಿದ್ದಿಲ್ಲ. ಅದೇ ಗಾಡಿನೂ ಚೆನ್ನಾಗಿ ನೋಡ್ಕೋ. ಹಾಂ ನೋಡಿದೆ, ಅದು ಇದರಲ್ಲೆಲ್ಲ ಈ KTM 390 ಎಲ್ಲ ಹೌದಾ? ಸೂಪರ್ ಬ್ರೋ. ಸರಿ ಹಂಗಾರೆ ನೆಕ್ಸ್ಟ್ ಸಿಗೋಣ. ಎಲ್ಲ ರೈಡ್ ಹೊಡೆಯೋಣ ಬಿಡು. ಸೊ ಸಬ್ಸ್ಕ್ರೈಬರು ನೋಡಿ, ಅವ್ರನ್ನೆಲ್ಲರೂ ಸೇರಿಸಿ ಒಟ್ಟಿಗೆ ಒಂದು ಒಳ್ಳೆ ಕೆಲಸ ಮಾಡ್ತಾವ್ರೆ, ಅದೆಲ್ಲ ತುಂಬ ಒಳ್ಳೆಯದು. ಸೊ ನೈಸ್. ಮನೆಗ ಥ್ಯಾಂಕ್ಸ್ ಬ್ರೋ, ಮೀಟ್ ಮಾಡಿದ್ದಕ್ಕೆ. ನಿಮ್ಮನ್ನ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಸೊ ಇದೇ ಥರ ಮೀಟ್ ಮಾಡ್ತಾ ಇರೋಣ, ರೈಡ್ಗಳು ಹೊಡಿಯೋಣ. ಸದ್ಯಕ್ಕೆ ನಮ್ಗೆ ಸಿಗೋದು ಒಂದೇ ಸಂಡೇ. ಸೊ ಎಲ್ಲಾದರೂ ಲಾಂಗ್ ಹೋಗ್ಬೇಕಂದ್ರೆ ಸ್ವಲ್ಪ ಲೀವ್ಸ್ ತಗೊಂಡು ಹೋಗಬೇಕು. ಸೊ ಏನೋ ಒಂದು ಪ್ಲ್ಯಾನ್ ಮಾಡೋಣ ಸದ್ಯಕ್ಕೆ.
ತುಂಬ ಖುಷಿ ಆಯಿತು ನನಗೆ. ಫಸ್ಟು ನನ್ನ ಯೂಟ್ಯೂಬ್ ಹಿಸ್ಟ್ರಿಯಲ್ಲೇ ಒಬ್ಬರು ಸಬ್ಸ್ಕ್ರೈಬರು ಮೀಟ್ ಮಾಡೋಣ ಅಂತ ಮೀಟ್ ಮಾಡಿರೋ ಅಂಥ ಮೊದಲನೇ ಭೇಟಿ. ಸೊ ತುಂಬ ಖುಷಿ ಆಯಿತು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸುಜನ್. ನೆಕ್ಸ್ಟ್ ಹಿಂಗೆ ಎಲ್ಲ ಹುಡುಗಿಯರು ಬಂದು ಕರೀತಾರೆ. ಸುಮ್ಮನೆ ಇರಪ್ಪ. ಸೊ ಗೈಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಚಾಚಾ, ಬಾಯ್.